Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣ. ಇಂದು ಎಸ್ಐಟಿ ವಿಚಾರಣೆಗೆ ಪ್ರಜ್ವಲ್ ರೇವಣ್ಣ ಹಾಜರಾಗಲ್ಲ, ಗೈರಾಗಬಹುದು. ವಕೀಲರ ಮೂಲಕ ಸಮಯಾವಕಾಶ ಕೇಳೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಸದ್ಯ ಜರ್ಮನಿಯಲ್ಲಿದ್ದಾರೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ. ಈ ಹಿನ್ನೆಲೆಯಲ್ಲಿ ಕಾನೂನು ಮೊರೆ ಹೋಗಲಿದ್ದಾರೆ ಪ್ರಜ್ವಲ್. ವಕೀಲರ ಮೂಲಕ ಕಾಲಾವಕಾಶ ಕೇಳುವ ಸಾಧ್ಯತೆ ಇದೆ. ವಿಚಾರಣೆಗೆ ಹಾಜರಾಗೋದಕ್ಕೆ ಸಮಯಾವಕಾಶ ತೆಗೆದುಕೊಳ್ಳುವ ಸಾಧ್ಯತೆ ಇದ್ದು ಜರ್ಮನಿಯಲ್ಲಿ ಇರೋ ಕಾರಣ ಇಂದು ಬರೋದಕ್ಕೆ ಸಾಧ್ಯವಾಗುವುದಿಲ್ಲ. ಹೀಗಾಗಿ ವಕೀಲರ ಮೂಲಕ ಕಾಲಾವಕಾಶ ಕೇಳುವ ಸಾಧ್ಯತೆ ಇದೆ. ಪ್ರಜ್ವಲ್ ರೇವಣ್ಣ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಎಸ್ಐಟಿ ವಿಚಾರಣೆಗೆ ಹಾಜರಾಗಲ್ಲ ಅಂತ ಪ್ರಜ್ವಲ್ ರೇವಣ್ಣ ಹೇಳಿದ್ದು, ಜರ್ಮನಿಯಲ್ಲಿರುವಂತಹ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಇವತ್ತು ವಿಚಾರಣೆಗೆ ಹಾಜರಾಗೋದು ಅನುಮಾನ. ಹೀಗಾಗಿ ಕಾಲಾವಕಾಶ ಕೇಳುವ ಸಾಧ್ಯತೆ ಇದೆ. ಕಾನೂನು ಮೊರೆ ಹೋಗಲಿದ್ದಾರೆ ಪ್ರಜ್ವಲ್ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವಕೀಲರ ಮೂಲಕ ಕಾಲಾವಕಾಶ ಕೇಳುವ ಸಾಧ್ಯತೆ ಇದೆ. ಯಾಕಂದರೆ ಎಸ್ಐಟಿ ತಂಡ ಈಗ ವಿಚಾರಣೆ ತೀವ್ರಗೊಳಿಸಿರುವ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಆದರೆ ಆಗಲ್ಲ ಅನ್ನುವಂತಹ ಪರಿಸ್ಥಿತಿ ಇದ್ರೆ ಸಮಯಾವಕಾಶ ಕಾಲಾವಕಾಶ ತೆಗೆದುಕೊಳ್ಳುವ ನಿರೀಕ್ಷೆ ಇದೆ. ಆದರೆ ಈಗ ಎಸ್ಐಟಿ ಯಾವ ರೀತಿ ಇದಕ್ಕೆ ಸ್ಪಂದಿಸುತ್ತೆ ಕಾದು ನೋಡಬೇಕಾಗಿದೆ. ಜರ್ಮನಿಯಲ್ಲಿರೋ ಕಾರಣ ಇವತ್ತು ಬರೋದಕ್ಕೆ ಸಾಧ್ಯವಾಗೋದಿಲ್ಲ. ಹೀಗಾಗಿ ತಮ್ಮ ಪರ ವಕೀಲರ ಪರ ಕಾಲಾವಕಾಶ ಕೇಳುವಂತಹ ಸಾಧ್ಯತೆ ಇದೆ. ಪ್ರಜ್ವಲ್ ವಿರುದ್ಧದ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ಅವರು ನೋಟಿಸ್ ಜಾರಿ ಮಾಡಿದ್ದಾರೆ. ಅವರು ಹೊರಗಡೆ ಹೋಗಿರೋದು ಏರ್ ಟಿಕೆಟ್ ಸಿಕ್ಕಿದೆ, ಹೊರಗಡೆ ಹೋಗಿದ್ದಾರೆ ಅನ್ನೋದು ಕೂಡ ಖಾತ್ರಿಯಾಗಿದೆ. ವಾಪಸ್ ಕರೆತರೋದಕ್ಕೆ ಏನ್ ಮಾಡಬೇಕು ಅದನ್ನ ಮಾಡಲಾಗತ್ತೆ ಅಂತ ಅದನ್ನ ಎಸ್ಐಟಿ ಮಾಡುತ್ತೆ. ಕೇಂದ್ರದ ಸಹಾಯವನ್ನ ಬೇಕಾದ್ರೂ ಕೂಡ ಕೇಳಬಹುದು, ಅಥವಾ ಇವರೇ ಹೋಗಿ ಅವ್ರನ್ನ ಕರ್ಕೊಂಡು ಬರಬಹುದು. ವಾಪಸ್ ಕರ್ಕೊಂಡು ಬರೋದಕ್ಕೆ ಏನ್ ಮಾಡಬೇಕು ಅದನ್ನ ಮಾಡುತ್ತೆ. ಎಲ್ಲವನ್ನ ಕೂಡ ಎಸ್ಐಟಿ ತಂಡವೇ ನೋಡ್ಕೊಳ್ಳುತ್ತೆ. ಅವರೇ ಕೇಂದ್ರದ ಸಹಾಯ ಪಡ್ಕೊಂಡು ಎಸ್ಐಟಿ ಅವರು ಕರ್ಕೊಂಡ್ಬರ್ಬಹುದು, ಅಥವಾ ಇವರೇ ಎಸ್ಐಟಿ ಅವರೇ ಹೋಗಿ ಅವ್ರನ್ನ ಕರ್ಕೊಂಡು ಬರಬಹುದು. ಅದೆಲ್ಲವನ್ನು ಕೂಡ ಎಸ್ಐಟಿ ನೋಡುತ್ತೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬೆಂಗಳೂರಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಜ್ವಲ್ ವಿರುದ್ಧದ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜರ್ಮನಿಗೆ ತೆರಳಿರುವಂತಹ ವಿಚಾರಕ್ಕೆ ವಿದೇಶಕ್ಕೆ ತೆರಳಿರೋದು ಖಾತ್ರಿಯಾಗಿದೆ. ಈ ಬಗ್ಗೆ ಏರ್ ಟಿಕೆಟ್ ಕೂಡ ಸಿಕ್ಕಿದೆ. ಎಸ್ಐಟಿ ಅವರು ಈಗಾಗಲೇ ನೋಟಿಸ್ ಜಾರಿ ಮಾಡಿದ್ದಾರೆ. ವಿಚಾರಣೆಗೆ ಹಾಜರಾಗೋದಕ್ಕೂ ಇವತ್ತು ಹೇಳಿದ್ದಾರೆ. ಅವರು ಹೊರಗಡೆ ಹೋಗಿರೋ ಇಲ್ಲ, ಕೇಂದ್ರ ಸರ್ಕಾರ ಈಗ SITನವರು ನೋಟಿಸ್ಸು ಜಾರಿ ಮಾಡಿದ್ದಾರೆ. ಅವರು ಹೊರಗಡೆ ಹೋಗಿರೋದು, ಅವರು ಏರ್ ಟಿಕೆಟು ಅದೆಲ್ಲ ಸಿಕ್ಕಿರ್ತಕ್ಕಂಥದ್ದು, ಅದೆಲ್ಲ ಹೊರಗಡೆ ಹೋಗಿದ್ದಾರೆ ಅಂತಕ್ಕಂಥದ್ದು ಖಾತ್ರಿಯಾಗಿದೆ. ಅವ್ರನ್ನ ವಾಪಸ್ ಕರ್ಕೊಂಬರೋದಕ್ಕೆ ಏನೆಲ್ಲ ಪ್ರೊಸೀಜರ್ ಮಾಡಬೇಕೋ ಅದನ್ನು SITನವರೇ ಮಾಡ್ಕೊಳ್ತಾರೆ. ಕೇಂದ್ರ ಸರ್ಕಾರದ ಸಹಾಯ ಬೇಕಾಗ್ಬೋದು, ಅಥವಾ ಬೇರೆ ಯಾವ ರೀತಿ ಕರ್ಕೊಂಡು ಬರ್ತಾರೆ, ಇವರೇ ಕಳಿಸಿ ಹುಡುಕಿ ಕರ್ಕೊಂಡು ಬರ್ಬೋದು. ಏನು ಪ್ರೊಸೀಜರ್ ಅಡಾಪ್ಟ್ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಪ್ರಜ್ವಲ್ ರೇವಣ್ಣ ವಿರುದ್ಧ ಏನು ಲೈಂಗಿಕ ದೌರ್ಜನ್ಯ ಆರೋಪ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಈಗ ತನಿಖೆಯನ್ನು ಚುರುಕುಗೊಳಿಸಿದೆ. ಈ ನಿಟ್ಟಿನಲ್ಲಿ ಎಸ್ಐಟಿ ನೋಟಿಸ್ ಕೂಡ ಜಾರಿ ಮಾಡಿದೆ. ಈಗ ಎಸ್ಐಟಿ ನೋಟಿಸ್ ಜಾರಿ ಮಾಡಿದ ಸಂದರ್ಭ ವಿಚಾರಣೆಗೆ ಖುದ್ದು ಪ್ರಜ್ವಲ್ ರೇವಣ್ಣ ಹಾಜರಾಗಬೇಕಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಇಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ನೋಟಿಸ್ ಜಾರಿ ಆಗಿದೆ ಎಸ್ಐಟಿ ಕಡೆಯಿಂದ. ರೇವಣ್ಣ ಅವರು ಕೂಡ ವಿಚಾರಣೆಗೆ ಹಾಜರಾಗಬೇಕು, ಪ್ರಜ್ವಲ್ ರೇವಣ್ಣ ಕೂಡ ಹಾಜರಾಗಬೇಕು ಅಂತ. ಆದರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ಇರುವುದು ಕೂಡ ಖಾತ್ರಿಯಾಗಿದೆ ಎಸ್ಐಟಿ ಟೀಮ್ಗೆ. ಹಾಗಾಗಿ ಎಸ್ಐಟಿ ಟೀಮ್ ಮುಂದೆ ಇರುವಂತಹ ಆಯ್ಕೆಗಳು ಏನೇನು, ಅಥವಾ ಪ್ರಜ್ವಲ್ ರೇವಣ್ಣ ಅವರ ಎದುರಿರುವಂತಹ ಆಯ್ಕೆಗಳೇನೇನು, ಯಾವ ರೀತಿ ಒಂದು ಕೇಸ್ ಮುಂದುವರಿಬಹುದು? ಸುಕನ್ಯಾ, ಈಗಾಗಲೇ SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣಗೆ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ 41 ಮತ್ತು A ಸೆಕ್ಷನ್ ಅಡಿಯಲ್ಲಿ ಈಗಾಗಲೇ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಈ ಸಂಬಂಧಪಟ್ಟಂತೆ ಬೆಳಗ್ಗೆ ಈ ನೋಟಿಸನ್ನು ಸ್ವೀಕರಿಸಿ 24 ಗಂಟೆ ಒಳಗಡೆ ತಾವು ಬರಬೇಕು, ಹಾಜರಾಗಬೇಕು ಅಂತ ಕೂಡ ಇದೆ. ಈ ಸಂಬಂಧಪಟ್ಟಂತೆ ಹೊಳೆನರಸೀಪುರದ ಸಬ್ ಇನ್ಸ್ಪೆಕ್ಟರ್ ಕೂಡ ಏನು ಪ್ರಜ್ವಲ್ ರೇವಣ್ಣ ಅವರ ಮನೆಗೆ ಅವ್ರು ಕೊಡೋಕ್ಕೆ ಅಂತ ಹೋದಾಗ ಅವ್ರು ಯಾರು ಕೂಡ ಇಲ್ಲದೆ ಇದ್ದಾಗ ಅಲ್ಲಿ ಅಂಟಿಸ್ಬಿಟ್ಟು ಬಂದಿದ್ದಾರೆ. ಇದು ಒಂದು ಕಡೆ. ಇನ್ನು ಜೊತೆಗೆ SIT ಅಧಿಕಾರಿಗಳು ಇನ್ನು ಪ್ರಜ್ವಲ್ ರೇವಣ್ಣ ಅವರ
ಮೊಬೈಲ್ಗೆ ಕಮ್ಯುನಿಕೇಷನ್ ಮಾಡೋಕ್ಕೆ ಈಗಾಗಲೇ ಅವ್ರಿಗೆ ಕೂಡ ಮಾಡಿಕೊಟ್ಟಿದ್ದಾರೆ. ಇನ್ನು ಇದಕ್ಕೆ SIT ರಚನೆ ಆಗೋ ಮುಂಚೆನೇ ಆತ ಇಲ್ಲಿಂದ ಫಾರಿನ್ಗೆ ಹೋಗಿರುವಂಥದ್ದು, ಜರ್ಮನಿ ಕಡೆ ಹೋಗಿರುವಂಥದ್ದು ಈಗಾಗಲೇ ತಿಳಿದು ಬಂದಿದೆ. ಈಗ ಸಂಬಂಧಪಟ್ಟಂತೆ ಅವ್ರಿಗೆ ಕಮ್ಯುನಿಕೇಟ್ ಆಗಿದೆಯೋ ಇಲ್ವೋ ಅನ್ನೋದು ಕೂಡ ಒಂದು ಕಡೆ ಈಗ ಮನೆಗೆ ಬಹುಶಃ ಕಮ್ಯುನಿಕೇಟ್ ಆಗಿರುತ್ತೆ. ಇನ್ನು ಉಳಿದಂತೆ ಆತನ ಮೊಬೈಲ್ ಕೂಡ ಈಗ ಸ್ವಿಚ್ ಆಫ್ ಆಗಿದೆ. ಈಗ ಇರುವಂಥದ್ದು ಮುಖ್ಯವಾಗಿ SIT ಅಧಿಕಾರಿಗಳು ಮತ್ತೊಂದು ನೋಟಿಸನ್ನು, ಅಂದರೆ ಬಹುಶಃ ಇವತ್ತು ಅವ್ರು ಹಾಜರಾಗಲಿಲ್ಲ ಅಂತ ಅಂದರೆ ಮತ್ತೊಂದು ನೋಟಿಸನ್ನು ಕೂಡ ಕೊಡುವಂಥದ್ದು ಇದೆ. ಫಸ್ಟ್ ನೋಟಿಸ್ ಇದು, ಸೆಕೆಂಡ್ ನೋಟಿಸ್ ಅಂತ ಕೊಡುವಂಥದ್ದಿದೆ. ಇದ್ರ ಮಧ್ಯದಲ್ಲಿ ಅವರ ಪರ ವಕೀಲರು ಕೂಡ ಬಂದು ಒಂದು SIT ಅಧಿಕಾರಿಗಳ ಮುಂದೆ ಒಂದಷ್ಟು ಟೈಮನ್ನು ಕೂಡ ತಗೊಳ್ಬೋದು. ಯಾಕೆಂತಂದರೆ ಇದ್ರ ಬಗ್ಗೆ ನಮ್ಗೆ ಅವ್ರಿಗೆ ಕಮ್ಯುನಿಕೇಟ್ ಮಾಡೋಕ್ಕಾಗ್ತಾ ಇಲ್ಲ, ಅವ್ರಿಗೂ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಹೊರಗಡೆ ಇರೋದ್ರಿಂದ ಒಂದಷ್ಟು ದಿನಗಳು ಬೇಕು ಅಂತ ಬೇಕಾದ್ರೆ ಅವ್ರು ಬಂದು SIT ಅಧಿಕಾರಿಗಳ ಮುಂದೆ ಬೇಕಾದ್ರೆ ಒಂದಷ್ಟು ಟೈಮನ್ನು ಕೂಡ ತಗೋಬೋದು. ಅದಕ್ಕೆ SIT ಅಧಿಕಾರಿಗಳು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಯಾಕೆಂದರೆ ಇಮಿಡಿಯೇಟಾಗಿ ಫಸ್ಟ್ ನೋಟಿಸ್ ಅಂತ ಕೊಡ್ತಾರೆ, ಬಹುಶಃ ಇವತ್ತು ಆಗಲಿಲ್ಲ ಅಂದರೆ ಇನ್ನೊಂದು ನೋಟಿಸನ್ನು ಇಮಿಡಿಯೇಟಾಗಿ ಇವತ್ತು ಕೂಡ ಕೊಡ್ತಾರೆ. ಈಗ ಸಂಬಂಧಪಟ್ಟಂತೆ ಇನ್ನು ನಾಳೆ ಕೂಡ HD ರೇವಣ್ಣ ಕೂಡ SIT ಅಧಿಕಾರಿಗಳ ಮುಂದೆ ಹಾಜರಾಗಬೇಕಾಯಿತು. ಅವರು ಕೂಡ ಇದರಲ್ಲಿ ಟೈಮ್ ಅಂತ ತಗೋತಾರೋ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಲೀಗಲಾಗಿ ಏನು ಅನ್ನೋದು ಕೂಡ ಒಂದು ಕಡೆ ನೋಡ್ತಾರೆ. ಈಗ ಇರುವಂಥದ್ದನ್ನ ಈಗ ಒಂದು ಈಗ ನೋಟಿಸನ್ನು ಕೊಟ್ಟು ಅದಕ್ಕೆ ಉತ್ತರವನ್ನು ಕೂಡ ಈಗ ಅವ್ರಿಗೆ ಬರಬೇಕಾಗುತ್ತೆ, ಹಾಜರಾಗಬೇಕು. ಬರ್ದಿಲ್ಲ ಅಂತಂದರೆ ಮತ್ತೊಂದು ನೋಟಿಸ್, ಈ ಥರ ಸೆಕೆಂಡ್ ನೋಟಿಸ್ ಕೂಡ ಅವಕಾಶ ಇದೆ. ಈಗ ಹೆಚ್ಚೆಚ್ಚು ಈ ಥರ ನೋಟಿಸನ್ನು ಕೊಟ್ಟು ಅವ್ರು ಬರಲಿಲ್ಲ ಅಂತಂದರೆ ಮುಂದೆ ಅವರ ಒಂದು ಬೇಲ್ಗಿರ್ಬೋದು, ಬೇರೆ ಬೇರೆ ಇದಕ್ಕೆ ಕೂಡ ತೊಂದರೆಗಳು ಕೂಡ ಆಗ್ತವೆ. ಈಗ ಇರುವಂಥದ್ರಲ್ಲಿ ಈಗ ಫಸ್ಟ್ ಅವ್ರಿಗೆ ಕಮ್ಯುನಿಕೇಟ್ ಆಗಿ ಅವರು ಬರಲಿ ಟೈಮನ್ನು ತೊಗೊಳಕ್ಕೆ, ಇದನ್ನು ಕೇಸನ್ನು ಒಂದಷ್ಟು ಡ್ರ್ಯಾಗ್ ಮಾಡೋಕ್ಕೆ ಬಹುಶಃ ಅವರ ಲೀಗಲ್ ಟೀಮ್ ಇದನ್ನು ಕೂಡ ಒಂದಷ್ಟು ಮುಂದಕ್ಕೆ ಹಾಕ್ಬೋದು ಅನ್ನೋ ಲೆಕ್ಕಾಚಾರ ಅವ್ರದಲ್ಲಿ ಇದೆ ಅಂತ ಅನಿಸುತ್ತೆ ಸುಕನ್ಯಾ. ಅಂದರೆ ಕಿರಣ್, ಈ ರೀತಿ ಈಗ ನೋಟಿಸ್ ಜಾರಿ ಮಾಡಿದ್ಮೇಲೆ ಅವರು ಬಂದಿಲ್ಲ ಅಂತಂದ್ರೆ ಈಗ SIT ಮುಂದೆ ಇರುವಂತಹ ಆಯ್ಕೆ ಏನು? ಈಗ ಅವರೇ ವಿದೇಶಕ್ಕೆ ಹೋಗಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕರ್ಕೊಂಡು ಬರಬೇಕಾದ ಪರಿಸ್ಥಿತಿ ಬಂದರೂ ಕೂಡ ಅದಕ್ಕೂ ಸಿದ್ಧರಿದ್ದಾರೆ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಕೇಂದ್ರದ ಸಹಾಯವನ್ನು ಬೇಕಾದರೂ ಪಡಿಬಹುದು ಅಂತ. ಅಂದರೆ ಇನ್ನೊಂದಷ್ಟು ಹೈಡ್ರಾಮಾ ಸೃಷ್ಟಿಯಾಗುವ ಸಾಧ್ಯತೆ ಇದೆಯಾ ಈ ಪ್ರಕರಣದಲ್ಲಿ, ಅಥವಾ ನೇರವಾಗಿ ಹಾಜರಾಗಬಹುದಾ ಪ್ರಜ್ವಲ್ ರೇವಣ್ಣ? ಇಲ್ಲ, ಖಂಡಿತ ಇದೊಂದಷ್ಟು ಡ್ರಾಮಾಗಳು ಆಗುತ್ತೆ ಅನ್ನೋ ಒಂದು ಸೂಚನೆ ಇದೆ. ಬಹುಶಃ ಈಗ ಫಸ್ಟ್ ಒಂದು ನೋಟಿಸ್ ಕೊಟ್ಟಿದ್ದಾರೆ, ಈ ನೋಟಿಸ್ಗೆ ಅವ್ರು ಬರಲಿಲ್ಲ ಅಂದರೆ ಬಹುಶಃ ಸೆಕೆಂಡ್ ನೋಟಿಸ್, ಥರ್ಡ್ ನೋಟಿಸ್ ಅಂತ ಈ ರೀತಿ ಕೊಡ್ತಾರೆ. ನಂತರ ಆತ ಎಲ್ಲೋಗಿದ್ದಾನೆ ಅಂತ ಈಗಾಗಲೇ ಗೃಹ ಸಚಿವರು ಹೇಳ್ದಂಗೆ ಆತ ಎಲ್ಲೋಗಿದ್ದಾನೆ ಏನು ಅನ್ನೋದ್ರ ಬಗ್ಗೆ ಟಿಕೆಟ್ಗಳು ಸಿಕ್ಕಿದೆ. ಆಮೇಲೆ ಜೊತೆಗೆ ಆತನ ಪಾಸ್ಪೋರ್ಟ್ ಎಲ್ಲೆಲ್ಲಿ ಸೀಲ್ ಆಗಿದೆ ಅಂತ ಕಂಪ್ಲೀಟ್ ಯಾವ ದೇಶದಲ್ಲಿದ್ದಾರೆ ಅಂತ ಕೂಡ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಅದರೊಳಗಡೆ ಹಾಜರಾಯಿತು ಅಂತಂದರೆ ಬಹುಶಃ ಅಲ್ಲಿಗೆ ಮುಗಿಯುತ್ತೆ. ಇಲ್ಲ ಅಂತಂದರೆ ಅವರು ಮುಂದಿನ ಹಂತದಲ್ಲಿ ಕೇಂದ್ರ ಸರ್ಕಾರಕ್ಕೆ ಬರೀಬೇಕಾಗುತ್ತೆ. ಇಂಟರ್ಪೋಲ್ ಮೂಲಕ ಸಂಬಂಧಪಟ್ಟಂತೆ ಲುಕೌಟ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಬೇಕಾಗುತ್ತೆ. SIT ಅಧಿಕಾರಿಗಳು ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಇಂಥ ವ್ಯಕ್ತಿ ನಮಗೆ ಬೇಕಾಗಿದ್ದಾನೆ ಅಂತ ಕೇಳಬೇಕಾಗುತ್ತೆ. ಈ ಸಂಬಂಧಪಟ್ಟಂತೆ ಅವರು ಮುಂದಿನ ಕೇಂದ್ರ ಸರ್ಕಾರ ಕೂಡ ಮುಂದಿನ ಹಂತದಲ್ಲಿ ಒಂದು ಇಂಟರ್ಪೋಲ್ ಮೂಲಕ ಆತನಿಗೆ ನೋಟಿಸನ್ನು ಜಾರಿ ಮಾಡೋದು, ಆ ದೇಶಕ್ಕೆ ಎಲ್ಲಿದ್ದಾರೆ ಆ ಒಂದು ಎಂಬೆಸಿಗೆ ಕಮ್ಯುನಿಕೇಟ್ ಮಾಡೋದು, ಇದೆಲ್ಲವೂ ಕೂಡ ಮುಂದಿನ ಹಂತದ ಪ್ರೊಸೀಜರ್. ಈಗ ಇರುವಂಥದ್ದು ಫಸ್ಟ್ ಒಂದು ನೋಟಿಸ್ ಕೊಟ್ಟು ಇದಕ್ಕೆ ಸೆಕೆಂಡು ಥರ್ಡು ನೋಟಿಸನ್ನು ಕೊಡ್ತಾರೆ. ನಂತರ ಮುಂದಿನ ಹಂತಲ್ಲ ಅಂದರೆ ಈಗೇನು ಕೊಟ್ಟ ತಕ್ಷಣ ಇಮಿಡಿಯೇಟ್ ಆಗಿಲ್ಲ, ಬಹುಶಃ ಇವತ್ತೊಂದು ನೋಟಿಸ್ ಕೊಡ್ತಾರೆ, ಇನ್ನು 24 ಗಂಟೆ ಒಳಗಡೆ ಹಾಜರಾಗಬೇಕು ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಅವ್ರ ಪರ ವಕೀಲರು ಬಹುಶಃ ಬಂದು ಅದಕ್ಕೆ ಏನಾದ್ರು ಟೈಮ್ ತಗೋತಾರೆ. ಅದಕ್ಕೆ ಟೈಮನ್ನು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ SIT ಅಧಿಕಾರಿಗಳು. ಇದು ಮುಂದಿನ ಹಂತದಲ್ಲಿ. ಈಗ ಸದ್ಯಕ್ಕೆ ಈಗ ನೋಟಿಸನ್ನು ಕೊಟ್ಟಿದ್ದಾರೆ, ಅದು ಈಗ ಮುಂದಿನ ಹಂತದ ಅಂದರೆ ಅಲ್ಲಿ ಹೋಗಿ ಅರೆಸ್ಟ್ ಮಾಡ್ಕೋಬೋದು ಅಥವಾ ಅಲ್ಲೋಗಿ ಅವ್ರನ್ನ ಕರ್ಕೊಬರೋದು, ಇದು ಭಾಳಷ್ಟು ಅಂದರೆ ಇನ್ನೂ ಕೂಡ ಟೈಮ್ ಹಿಡಿಯುತ್ತೆ ಸುಕನ್ಯಾ. ಓಕೆ, ಧನ್ಯವಾದ ಕಿರಣ್. Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.